ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ವಿಜಯೀಭವ ಚಾನಲ್ ವೀಕ್ಷಣೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಇತಿಹಾಸಕ್ತರೆ, ನಾನು ಡಾಕ್ಟರ್ ಎನ್ ಜಿ ಪ್ರಕಾಶ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕ. ಇಂದು ನಿಮ್ಮೊಂದಿಗೆ ಯುರೋಪಿನ ಇತಿಹಾಸದಲ್ಲಿ ಬಹಳ ಕಗ್ಗಂಟಾಗಿ ಪರಿಣಮಿಸಿದ್ದ, ತನ್ಮೂಲಕ ಹಲವಾರು ಗೊಂದಲಗಳನ್ನು ಮತ್ತು ಸಮಸ್ಯೆಗಳನ್ನು ಸೃಷ್ಟಿಸಿ ಯುದ್ಧಗಳು, ಕೊಲೆಗಳು ಮತ್ತು ಮಹಾಯುದ್ಧಗಳಿಗೂ ಕಾರಣವಾಗಿ ಮಾರ್ಪಟ್ಟು ಇವತ್ತಿಗೂ ಕೂಡ ಅಶಾಂತಿಯ ತಾಣವೇ ಆಗಿರುವ ಯುರೋಪಿನ ಆಗ್ನೇಯ ಭಾಗ ಅಥವಾ ಬಾಲ್ಕನ್ ಪ್ರದೇಶದಲ್ಲಿ ತಲೆದೋರಿದ್ದ ಪೌರ್ವಾತ್ಯ ಪ್ರಶ್ನೆ ಅಥವಾ ಬಾಲ್ಕನ್ ಸಮಸ್ಯೆಯನ್ನು ಕುರಿತು ಇಂದು ನಾನು ಮಾತನಾಡುತ್ತಿದ್ದೇನೆ. ಈ ಬಾಲ್ಕನ್ ಸಮಸ್ಯೆ ಒಂದು ಕಗ್ಗಂಟಾದ ಸಮಸ್ಯೆ. ಇದನ್ನು ಸರಳವಾಗಿ, ಸುಲಭವಾಗಿ ಮತ್ತು ಸಂಕ್ಷೇಪವಾಗಿ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಈಗ ಮಾಡಿದ್ದೇನೆ. ಬನ್ನಿ, ನೋಡಿ, ಅರ್ಥ ಮಾಡಿಕೊಳ್ಳಿ, ಆನಂದಪಡಿ, ಯಶಸ್ಸನ್ನು ಹೊಂದಿ ಎಂದು ಹಾರೈಸುತ್ತಿದ್ದೇನೆ. ಮೊದಲು ಆ ಬಾಲ್ಕನ್ ಪ್ರದೇಶ, ಅದರ ಒಂದು ಭೌಗೋಳಿಕ ಅಸ್ತಿತ್ವವನ್ನು ನೋಡುವುದಾದರೆ, ಈ ಜಗತ್ತಿನ ಭೂಪಟದಲ್ಲಿ ಯುರೋಪ್ ಖಂಡ ಮತ್ತು ಏಷ್ಯಾ ಖಂಡದ ನಡುವೆ ಬರುವಾದ ಕಿರಿದಾದಂಥ ಒಂದು ಭೂಪ್ರದೇಶವನ್ನು ಬಾಲ್ಕನ್ ಪ್ರದೇಶ ಅಂತ ಕರೀತೇವೆ. ಇದು ಯುರೋಪಿನ ಭೂಪಟದಲ್ಲಿ ಆ ಬಾಲ್ಕನ್ ರಾಜ್ಯಗಳ ಅಸ್ತಿತ್ವವನ್ನು ತೋರಿಸುವಂಥ ಒಂದು ಪ್ರಯತ್ನ. ಈ ಭೂಪಟ ಸಂಪೂರ್ಣವಾಗಿ ಬಾಲ್ಕನ್ ರಾಜ್ಯಗಳ ಒಂದು ಅಸ್ತಿತ್ವವನ್ನು, ಭೌಗೋಳಿಕ ಗುರುತಿಸುವಿಕೆಯನ್ನು ತೋರಿಸುವಂಥ ಒಂದು ಪ್ರಯತ್ನ. ಈಗ ಬರೋಣ ಈ ಪೌರ್ವಾತ್ಯ ಪ್ರಶ್ನೆ ಅಥವಾ ಬಾಲ್ಕನ್ ಸಮಸ್ಯೆ ಅಂದರೆ ಏನು ಎನ್ನುವಂಥ ವಿಚಾರಕ್ಕೆ. ಸ್ನೇಹಿತರೆ, ಸರಳವಾಗಿ ಹೇಳುವುದಾದರೆ ಬಾಲ್ಕನ್ ಪರ್ಯಾಯ ದ್ವೀಪದ ಇತಿಹಾಸವನ್ನೇ ಪೌರ್ವಾತ್ಯ ಪ್ರಶ್ನೆ ಅಥವಾ ಬಾಲ್ಕನ್ ಸಮಸ್ಯೆ ಎಂದು ಕರೆಯುತ್ತೇವೆ. ಇದು ಯುರೋಪಿನ ಪೂರ್ವ ಭಾಗದಲ್ಲಿ ತಲೆದೋರಿದ್ದರಿಂದ ಇದನ್ನು ಪೌರ್ವಾತ್ಯ ಪ್ರಶ್ನೆ ಎಂದೂ ಕೂಡ ಕರೆಯುತ್ತಾರೆ. ಟರ್ಕಿ ಭಾಷೆಯಲ್ಲಿ ಬಾಲ್ಕನ್ ಎಂದರೆ ಪರ್ವತಮಯ ಪ್ರದೇಶ ಎಂದು ಅರ್ಥ. ಆದ್ದರಿಂದ ಯುರೋಪಿನ ಆಗ್ನೇಯ ಭಾಗದಲ್ಲಿರುವ ಪರ್ವತ ರಾಜ್ಯಗಳಲ್ಲಿ ಕಾಣಿಸಿಕೊಂಡ ಈ ಸಮಸ್ಯೆಯನ್ನು ಬಾಲ್ಕನ್ ಸಮಸ್ಯೆ ಎಂದು ಕರೆಯಲಾಗುತ್ತದೆ. ಮಿಲ್ಲರ್ ಅವರು ಹೇಳುವಂತೆ, ಟರ್ಕಿ ಸಾಮ್ರಾಜ್ಯವು ಯುರೋಪಿನ ಭೂಪಟದಿಂದ ಅನುಕ್ರಮವಾಗಿ ಅಳಿಸಿ ಹೋಗುತ್ತಾ ಇದ್ದದ್ದರಿಂದ ಉಂಟಾದಂತಹ ಶೂನ್ಯವನ್ನು ತುಂಬುವಂತಹ ಪ್ರಶ್ನೆಯೇ ಈ ಪೌರ್ವಾತ್ಯ ಪ್ರಶ್ನೆ ಎಂದು ವಿವರಿಸುತ್ತಾರೆ. ಅಂದರೆ ಕ್ರಿಸ್ತಶಕ 1453ನೇ ಇಸ್ವಿಯಲ್ಲಿ ಟರ್ಕಿಯು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡ ನಂತರ ಯುರೋಪಿನ ಆಗ್ನೇಯ ಭಾಗದಲ್ಲಿದ್ದ ಬಾಲ್ಕನ್ ರಾಜ್ಯಗಳಾಗಿದ್ದ ಸರ್ಬಿಯಾ, ಮಾಂಟೆನಿಗ್ರೋ, ರುಮೇನಿಯಾ, ಬಲ್ಗೇರಿಯಾ, ಬೋಸ್ನಿಯಾ, ಅಲ್ಬೇನಿಯಾ, ಮೆಸಿಡೋನಿಯಾ, ಮಾಲ್ಡೇವಿಯಾ, ವೆಲ್ಲಿಷಿಯಾ, ಹರ್ಜಿಗೋವಿನಾ, ಯುಗೋಸ್ಲವಿಯಾ, ಗ್ರೀಸ್ ಈ ಮುಂತಾದವನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡು ತನ್ನ ಸಾರ್ವಭೌಮತ್ವವನ್ನು ಈ ಬಾಲ್ಕನ್ ಪ್ರದೇಶದಲ್ಲಿ ಸ್ಥಾಪಿಸಿ ಬಾಲ್ಕನ್ ರಾಜ್ಯಗಳ ಕ್ರೈಸ್ತರ ಮೇಲೆ ತನ್ನ ದಬ್ಬಾಳಿಕೆಯನ್ನು ನಡೆಸಲಾರಂಭಿಸಿತ್ತು. ಹಾಗಾಗಿ ಈ ಸಮಸ್ಯೆ ಟರ್ಕಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯಾಗಿ, ಸಮಸ್ಯೆಯಾಗಿ ಮಾರ್ಪಟ್ಟಿತ್ತು. ಒಂದು ಕಡೆ ಟರ್ಕಿ ಮತ್ತು ಎಲ್ಲ ವಿದೇಶಿಯರ ದಬ್ಬಾಳಿಕೆಯಿಂದ ಹೊರಗೆ ಬರುವ ಪ್ರಯತ್ನವನ್ನು ಈ ಬಾಲ್ಕನ್ ರಾಜ್ಯಗಳು ಮಾಡುತ್ತಿದ್ದುವು. ಮತ್ತೊಂದು ಕಡೆ ಟರ್ಕಿಯು ತನ್ನ ಹಿಡಿತವನ್ನು ಈ ಬಾಲ್ಕನ್ ರಾಜ್ಯಗಳ ಮೇಲೆ ಮುಂದುವರಿಸಲು ಪ್ರಯತ್ನ ಮಾಡುತ್ತಿತ್ತು. ಇನ್ನೊಂದು ಕಡೆ ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ, ಆಸ್ಟ್ರಿಯಾ ಮತ್ತು ಜರ್ಮನಿಗಳು ಈ ಬಾಲ್ಕನ್ ಪ್ರದೇಶದಲ್ಲಿ ತಮ್ಮ ಪ್ರಭಾವವನ್ನು ಉಳಿಸಿಕೊಳ್ಳಲು ತಂತ್ರ, ಕುತಂತ್ರ ಮತ್ತು ಪ್ರತಿತಂತ್ರವನ್ನು ಮಾಡುತ್ತಿದ್ದವು. ಹೀಗಾಗಿ ಈ ಬಾಲ್ಕನ್ ಪ್ರದೇಶದಲ್ಲಿ ಬಹಳ ದೊಡ್ಡದಾದಂಥ ಗೊಂದಲ ಉಂಟಾಯಿತು. ಈ ದೊಡ್ಡದಾದಂತಹ ಗೊಂದಲವು ಮೂಡಿಸಿದಂಥ ಒಂದು ಸಮಸ್ಯೆಯೇ ಬಾಲ್ಕನ್ ಸಮಸ್ಯೆ ಅಥವಾ ಪೌರ್ವಾತ್ಯ ಪ್ರಶ್ನೆ ಎಂದು ಹೆಸರುವಾಸಿಯಾಗಿದೆ. ಈ ಬಾಲ್ಕನ್ ಸಮಸ್ಯೆ ಬಹಳ ಕಗ್ಗಂಟಾದ ಸಮಸ್ಯೆ, ಕ್ಲಿಷ್ಟವಾದ ಸಮಸ್ಯೆ, ಗೋಜಲಾದಂತಹ ಸಮಸ್ಯೆಯಾಗಿದೆ. ಯಾಕೆಂದರೆ ಈ ಬಾಲ್ಕನ್ ಸಮಸ್ಯೆಯಲ್ಲಿ ಭಾಗವಹಿಸಿದ್ದಂಥ ರಾಷ್ಟ್ರಗಳು ಮತ್ತು ಅವರ ಒಳಗಿನ ಯೋಜನೆಗಳು
ಹಾಗೂ ಯೋಚನೆಗಳು ಮತ್ತು ಹೊರಗೆ ಅವರು ಆಡುತ್ತಿದ್ದಂತಹ ಮಾತುಗಳು ಯಾವುದಕ್ಕೂ ಕೂಡ ಹೊಂದಾಣಿಕೆ ಆಗುತ್ತಿರಲಿಲ್ಲ. ಹಾಗಾಗಿ ಇದೊಂದು ದೊಡ್ಡದಾದಂಥ ಗೊಂದಲದ ಸಮಸ್ಯೆಯನ್ನ ಮೂಡಿಸಿ ಗೊಂದಲದ ಗೂಡಾಗಿತ್ತು. ಉದಾಹರಣೆಗೆ, ರಷ್ಯಾದ ಝಾರ್ ನಿಕೋಲಾಸ್ ಟರ್ಕಿಯನ್ನು ಯುರೋಪಿನ ರೋಗಿ, ಯುರೋಪಿನ ಕುಂಟ, ಅಳುವ ಮನುಷ್ಯ ಎಂದೆಲ್ಲ ಕರೆದು ಟರ್ಕಿಯನ್ನು ಯುರೋಪಿನಿಂದ ನಿರ್ಗಮಿಸುವಂತೆ ಮಾಡಿ ಟರ್ಕಿಯು ಹೊಂದಿದ್ದಂತಹ ಪ್ರಭಾವಿ ವಲಯಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವುದು ಅವನ ಉದ್ದೇಶವಾಗಿತ್ತು. ಜೊತೆಗೆ ಟರ್ಕಿಯು ಮಾಡುತ್ತಿದ್ದಂಥ ದುರಾಡಳಿತ, ಹಾಗೆ ಟರ್ಕರು ಕ್ರೈಸ್ತರಿಗೆ ನೀಡುತ್ತಿದ್ದಂತಹ ಚಿತ್ರಹಿಂಸೆ, ಜೊತೆಗೆ ಕ್ರೈಸ್ತ ಬಾಲ್ಕನ್ ರಾಜ್ಯಗಳಲ್ಲಿ ಆರಂಭವಾದಂತಹ ಸ್ವಾತಂತ್ರ್ಯ ಹೋರಾಟ, ರಷ್ಯಾದ ಅತಿಕ್ರಮಣ, ಜರ್ಮನಿಯ ಹಸ್ತಕ್ಷೇಪ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳು ತಮ್ಮ ಹಿತಾಸಕ್ತಿಗಳ ರಕ್ಷಣೆಗಾಗಿ ನಡೆಸಿದಂಥ ಪ್ರಯತ್ನಗಳು, ಇಂತಹ ಎಲ್ಲ ಅಂಶಗಳು ಒಟ್ಟಾಗಿ ಸೇರಿ ಪೌರ್ವಾತ್ಯ ಪ್ರಶ್ನೆಯನ್ನು ಅತ್ಯಂತ ಜಟಿಲವಾದ, ಅತ್ಯಂತ ಗೊಂದಲದ, ಅತ್ಯಂತ ಗೋಜಲಾದಂತಹ ಸಮಸ್ಯೆಯನ್ನಾಗಿ ಮಾರ್ಪಡಿಸಿದವು. ಈ ಬಾಲ್ಕನ್ ಸಮಸ್ಯೆಯು ತುಂಬ ಗೊಂದಲಮಯವಾದುದಾಗಿದ್ದು ಸರಿಯಾಗಿ ಸ್ಪಷ್ಟವಾಗಿ ಅರ್ಥ ಆಗುವುದಿಲ್ಲ. ಉದಾಹರಣೆಗೆ, ಪೌರ್ವಾತ್ಯ ಸಮಸ್ಯೆ ಎನ್ನುವಂತಹ ಈ ಒಂದು ಅಧ್ಯಾಯವನ್ನು ಸುಮಾರು 30 ವರ್ಷಗಳ ಕಾಲ ಸತತವಾಗಿ ಬೋಧಿಸಿದಂತಹ ಯುರೋಪಿನ ಪ್ರಾಧ್ಯಾಪಕರೊಬ್ಬರ ಈ ಬಾಲ್ಕನ್ ಸಮಸ್ಯೆ ಏನೆಂದು ನನಗೆ ಇನ್ನೂ ಅರ್ಥವಾಗಿಲ್ಲ ಎಂಬ ಹೇಳಿಕೆ ನಮಗೆ ಈ ವಾದಕ್ಕೆ ಪುಷ್ಟಿಯನ್ನು ನೀಡುತ್ತದೆ. ಈ ಬಾಲ್ಕನ್ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಧರ್ಮ, ನಾಗರಿಕತೆ, ಜನಾಂಗ ಮತ್ತು ಬೇರೆ ಬೇರೆ ಬುಡಕಟ್ಟುಗಳಿಗೆ ಸೇರಿದಂಥ ಜನ ವಾಸವಾಗಿದ್ದರು. ಹೀಗೆ ಬೇರೆ ಭಾಷೆ, ಧರ್ಮ, ನಾಗರಿಕತೆ, ಜನಾಂಗ ಮತ್ತು ಬುಡಕಟ್ಟಿಗೆ ಸೇರಿದ್ದಂತಹ ಈ ಬಾಲ್ಕನ್ ರಾಜ್ಯಗಳ ಜನಗಳಲ್ಲಿ ಇದ್ದಂತಹ ಒಂದೇ ಒಂದು ಏಕತಾ ಭಾವನೆ ಎಂದರೆ ವಿದೇಶಿಯರು ಮತ್ತು ಟರ್ಕರ ಆಡಳಿತವನ್ನು ಕೊನೆಗಾಣಿಸಿ ತಾವು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವುದೇ ಆಗಿತ್ತು. ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಘಟನೆಗಳು ಜರುಗಿದ ಆಧಾರದ ಮೇಲೆ ಈ ಪೌರ್ವಾತ್ಯ ಪ್ರಶ್ನೆಯನ್ನು ಅಥವಾ ಬಾಲ್ಕನ್ ಸಮಸ್ಯೆಯನ್ನು ನಾವು 3 ಹಂತಗಳಲ್ಲಿ ಅಧ್ಯಯನ ಮಾಡುತ್ತೇವೆ. 1ನೆಯ ಹಂತವು ಕ್ರಿಸ್ತಶಕ 1821 ಇಸ್ವಿಯಿಂದ 1856ರವರೆಗೂ ವಿಸ್ತರಿಸಿತ್ತು. ಅಂದರೆ ಈ ಬಾಲ್ಕನ್ ಸಮಸ್ಯೆಯು ಪ್ಯಾರಿಸ್ ಒಪ್ಪಂದದವರೆಗೆ 1856ರಲ್ಲಿ ಜರುಗಿದ ಪ್ಯಾರಿಸ್ ಒಪ್ಪಂದದವರೆಗೂ ಸಹ ವಿಸ್ತರಿಸಿತ್ತು. 2ನೇ ಹಂತವು ಕ್ರಿಸ್ತಶಕ 1856ರಿಂದ 1878ರವರೆಗೂ ವಿಸ್ತರಿಸಿತ್ತು. ಅಂದರೆ ಪ್ಯಾರಿಸ್ ಒಪ್ಪಂದದಿಂದ ಬರ್ಲಿನ್ ಒಪ್ಪಂದದವರೆಗೆ ಆ ಮಧ್ಯದ ಸಮಯದಲ್ಲಿ ಜರುಗಿದ ಎಲ್ಲ ಘಟನೆಗಳನ್ನು ಸೇರಿಸಿ ಪೌರ್ವಾತ್ಯ ಪ್ರಶ್ನೆಯ 2ನೆಯ ಹಂತದಲ್ಲಿ ಅಭ್ಯಾಸವನ್ನು ಮಾಡ್ತೇವೆ. ಬಾಲ್ಕನ್ ಸಮಸ್ಯೆಯ 3ನೆಯ ಹಂತವು ಕ್ರಿಸ್ತಶಕ 1878 ಇಸ್ವಿಯಿಂದ ಕ್ರಿಸ್ತಶಕ 1914ರವರೆಗೆ ವಿಸ್ತರಿಸಿತ್ತು. ಅಂದರೆ 1878ರಲ್ಲಿ ಜರುಗಿದಂಥ ಬರ್ಲಿನ್ ಒಪ್ಪಂದದಿಂದ ಹಿಡಿದು 1913-14ರಲ್ಲಿ ಜರುಗಿದ ಬುಕಾರೆಸ್ಟ್ ಅಥವಾ ಬುಚಾರೆಸ್ಟ್ ಒಪ್ಪಂದದವರೆಗೂ ವಿಸ್ತರಿಸಿತ್ತು 3ನೆಯ ಹಂತ. ಹೀಗೆ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಈ ಬಾಲ್ಕನ್ ಸಮಸ್ಯೆಯನ್ನು 3 ಹಂತಗಳಾಗಿ ವಿಭಜನೆಯನ್ನು ಮಾಡಿಕೊಂಡಿದ್ದೇವೆ. ಬನ್ನಿ ನೋಡೋಣ 1ನೆಯ ಹಂತ. ಅಂದರೆ ಬಾಲ್ಕನ್ ಸಮಸ್ಯೆಯ ಆರಂಭದಿಂದ ಕ್ರಿಸ್ತಶಕ 1856ನೇ ಇಸ್ವಿಯವರೆಗೆ ಜರುಗಿದ ಎಲ್ಲ ಘಟನೆಗಳನ್ನು ಸೇರಿಸಿದಂತಹ 1ನೇ ಹಂತವನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಬಾಲ್ಕನ್ ಸಮಸ್ಯೆಯ 1ನೇ ಹಂತದಲ್ಲಿ ಜರುಗಿದ ಮುಖ್ಯವಾದ ಘಟನೆ ಎಂದರೆ, ಮೊಟ್ಟಮೊದಲ ಮುಖ್ಯವಾದ ಘಟನೆ ಎಂದರೆ ಸರ್ಬಿಯನ್ನರ ಬಂಡಾಯ. ಟರ್ಕಿಯ ದಬ್ಬಾಳಿಕೆಯ ವಿರುದ್ಧ ಬಂಡಾಯ ಹೂಡಿದ ಮೊದಲ ಬಾಲ್ಕನ್ ರಾಜ್ಯವೆಂದರೆ ಸರ್ಬಿಯಾ. ಕ್ರಿಸ್ತಶಕ 1804ನೇ ಇಸ್ವಿಯಲ್ಲಿ ಕಾರಾಜಾರ್ಜ್ ಎನ್ನುವವನ ನೇತೃತ್ವದಲ್ಲಿ ದಂಗೆ ಎದ್ದ ಸರ್ಬಿಯನ್ನರು ಟರ್ಕರ ಆಳ್ವಿಕೆಯನ್ನು ಕೊನೆಗಾಣಿಸಿ
ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು. ಆದರೆ ಕ್ರಿಸ್ತಶಕ 1819ರಲ್ಲಿ ಟರ್ಕರು ತಮ್ಮ ಆಕ್ರಮಣಕಾರಿ ನೀತಿಯನ್ನು ಮತ್ತೊಮ್ಮೆ ಪ್ರದರ್ಶಿಸಿ ಪುನಃ ಸರ್ಬಿಯಾದ ಮೇಲೆ ತಮ್ಮ ಆಳ್ವಿಕೆಯನ್ನು ಹೇರಿದರು. ಮುಂದೆ ಕ್ರಿಸ್ತಶಕ 1820ನೇ ಇಸ್ವಿಯಲ್ಲಿ ಸರ್ಬಿಯನ್ನರು ಮಿಲೋಸ್ ಒಬ್ರಿನೋವಿಚ್ ಎಂಬ ನಾಯಕನ ನೇತೃತ್ವದಲ್ಲಿ ಟರ್ಕಿಯ ವಿರುದ್ಧ ಮತ್ತೆ ದಂಗೆ ಎದ್ದು ಸಂಪೂರ್ಣ ಸ್ವಾತಂತ್ರ್ಯ ಪಡೆದುಕೊಳ್ಳಲು ಪ್ರಯತ್ನವನ್ನು ಮಾಡಿದರು, ಹೋರಾಟವನ್ನು ಮುಂದುವರಿಸಿದರು. ನಂತರ ಕ್ರಿಸ್ತಶಕ 1830ರಲ್ಲಿ ರಷ್ಯಾದ ಸಹಾಯದಿಂದ ಸರ್ಬಿಯಾ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಟರ್ಕಿಯ ಹಿಡಿತದಿಂದ ಬೇರ್ಪಟ್ಟ ಮೊದಲ ಸ್ವತಂತ್ರ ರಾಜ್ಯವಾಯಿತು. ಹೀಗೆ 1ನೆಯ ಹಂತದಲ್ಲಿ ಜರುಗಿದ ಅತ್ಯಂತ ಮುಖ್ಯವಾದ ಘಟನೆ ಈ ಸರ್ಬಿಯನ್ನರ ಬಂಡಾಯ, ಸರ್ಬಿಯನ್ನರ ಸ್ವಾತಂತ್ರ್ಯ ಹೋರಾಟ ಯಶಸ್ವಿಯಾಯಿತು. 1ನೆಯ ಹಂತದಲ್ಲಿ ಜರುಗಿದ ಮತ್ತೊಂದು ಮುಖ್ಯವಾದ ಘಟನೆ ಎಂದರೆ ಗ್ರೀಕರ ಸ್ವಾತಂತ್ರ್ಯ ಹೋರಾಟ. ಟರ್ಕರ ದಮನಕಾರಿ ಆಡಳಿತದ ವಿರುದ್ಧ ಗ್ರೀಕರೂ ಕೂಡ ದಂಗೆ ಎದ್ದರು. ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ಸರ್ಬಿಯನ್ನರ ಕ್ರಾಂತಿಯಿಂದ ಉತ್ತೇಜಿತರಾದ ಗ್ರೀಕರು ಕ್ರಿಸ್ತಶಕ 1821ನೇ ಇಸ್ವಿಯಲ್ಲಿ ಅಲೆಕ್ಸಾಂಡರ್ ಇಪ್ಸಿಲಾಂಟಿ ಎನ್ನುವ ನಾಯಕನ ನೇತೃತ್ವದಲ್ಲಿ ಟರ್ಕಿ ಸುಲ್ತಾನನ ವಿರುದ್ಧ ಕ್ರಾಂತಿಯನ್ನೇ ಹೂಡಿದರು. ಆದರೆ ತಮ್ಮಲ್ಲಿದ್ದಂತಹ ಆಂತರಿಕ ಜಗಳಿಗಳಿಂದಾಗಿ ಗ್ರೀಕರು ವಿಜಯವನ್ನು ಗಳಿಸಲು ಆಗಲಿಲ್ಲ. ಅಂತಹ ಸನ್ನಿವೇಶದಲ್ಲಿ ಗ್ರೀಕರನ್ನು ರಕ್ಷಣೆ ಮಾಡಿದವರೆಂದರೆ ಯುರೋಪಿಯನ್ನರು. ಏಕೆಂದರೆ ಗ್ರೀಕರ ಬಗ್ಗೆ ಯುರೋಪಿಯನ್ನರಿಗೆ ಬಹಳ ಹಿಂದಿನಲ್ಲೂ ಸಹ ತುಂಬ ಅಭಿಮಾನ ಹಾಗೂ ಗೌರವ ಇತ್ತು. ಕಾರಣವೇನೆಂದರೆ ಗ್ರೀಕರು ಯುರೋಪಿನ ನಾಗರಿಕತೆಯ ಜನಕರು ಎಂದು ಅವರು ತಿಳಿದಿದ್ದರು. ಹಾಗಾಗಿ ಗ್ರೀಕರ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹಾಯವನ್ನು ಮಾಡಲು ಯುರೋಪಿನ ಹಲವಾರು ರಾಷ್ಟ್ರಗಳು ಮುಂದೆ ಬಂದವು. ಮುಂದೆ 1827ನೇ ಇಸ್ವಿಯಲ್ಲಿ ಜರುಗಿದ ಲಂಡನ್ ಒಪ್ಪಂದದಲ್ಲಿ ಯುರೋಪಿನ ಪ್ರಮುಖ ರಾಷ್ಟ್ರಗಳಾಗಿದ್ದ ರಷ್ಯಾ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಗ್ರೀಕರಿಗೆ ಸ್ವಾತಂತ್ರ್ಯವನ್ನು ಕೊಡುವ ಹಾಗೆ ಟರ್ಕಿ ಸುಲ್ತಾನನನ್ನು ಒತ್ತಾಯಿಸಿದವು. ಆದರೆ ಯುರೋಪಿನ ಪ್ರಬಲ ರಾಷ್ಟ್ರಗಳ ಈ ಬೇಡಿಕೆಯನ್ನು ಟರ್ಕಿ ಸುಲ್ತಾನ್ ತಿರಸ್ಕರಿಸಿಬಿಟ್ಟನು. ಈ ತೀರ್ಮಾನದಂತೆ ಮುಂದೆ 1827ನೇ ಇಸ್ವಿಯಲ್ಲಿ ಜರುಗಿದ ಲಂಡನ್ ಒಪ್ಪಂದದಲ್ಲಿ ರಷ್ಯಾ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಗ್ರೀಕರಿಗೆ ಸ್ವಾತಂತ್ರ್ಯವನ್ನು ನೀಡುವಂತೆ ಟರ್ಕಿ ಸುಲ್ತಾನನನ್ನು ಒತ್ತಾಯ ಮಾಡಿದ್ವು. ಆದರೆ ಈ ಬೇಡಿಕೆಯನ್ನು ಟರ್ಕಿ ಸುಲ್ತಾನ್ ತಿರಸ್ಕರಿಸಿಬಿಟ್ಟನು. ಇದರಿಂದ ಕೋಪಗೊಂಡಂತಹ ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ರಷ್ಯಾಗಳು ತಮ್ಮದೇ ಆದ ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಟರ್ಕಿಯ ಮೇಲೆ ನೇರವಾಗಿ ಯುದ್ಧವನ್ನು ಘೋಷಿಸಿದವು. ಹೀಗೆ ಯುದ್ಧ ಆರಂಭವಾಯಿತು. ಕ್ರಿಸ್ತಶಕ 1827ರಲ್ಲಿ ಜರುಗಿದ ನೋವಾರಿನೋ ನೌಕಾಯುದ್ಧದಲ್ಲಿ ಟರ್ಕಿಯು ಸಂಪೂರ್ಣವಾಗಿ ಸೋತು ಹೋಯಿತು. ಆದರೆ ಈ ಸೋಲನ್ನು ಒಪ್ಪಿಕೊಳ್ಳದ ಟರ್ಕಿ ಸುಲ್ತಾನನು ಧರ್ಮಯುದ್ಧಕ್ಕೆ ಕರೆ ನೀಡಿದನು. ಈ ಮಧ್ಯೆ ರಷ್ಯಾವು ಟರ್ಕಿಯೊಂದಿಗೆ ಇದ್ದಂತಹ ಎಲ್ಲ ಸಂಬಂಧಗಳನ್ನು ಕಡಿದು ಟರ್ಕಿಯ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿದ್ದರಿಂದ ಹೆದರಿಕೊಂಡ ಟರ್ಕಿ ಸುಲ್ತಾನ್ ಈಗ ಶಾಂತಿ ಒಪ್ಪಂದಕ್ಕೆ ಸಿದ್ಧನಾದನು. ಹೀಗೆ ಯುದ್ಧ ಮುಕ್ತಾಯವಾಯಿತು. ಆನಂತರ 1829ನೇ ಇಸ್ವಿಯಲ್ಲಿ ಜರುಗಿದ ಟರ್ಕಿಯು ರಷ್ಯಾದೊಂದಿಗೆ ಅಡ್ರಿನೋಪೊಲ್ ಎನ್ನುವ ಒಪ್ಪಂದವನ್ನು ಮಾಡಿಕೊಂಡಿತು. ಈ ಅಡ್ರಿನೋಪೊಲ್ ಒಪ್ಪಂದದ ಪ್ರಕಾರ ಗ್ರೀಕ್ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು. ಹೀಗೆ ಬಾಲ್ಕನ್ ಸಮಸ್ಯೆಯನ್ನು ಪರಿಹರಿಸುವಂತಹ ಮೊದಲ ಪ್ರಯತ್ನವನ್ನು ರಷ್ಯಾ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಮಾಡಿದುವು. ಆದರೆ ಈ ಅಡ್ರಿನೋಪೊಲ್ ಒಪ್ಪಂದ ಪೌರ್ವಾತ್ಯ ಸಮಸ್ಯೆಯನ್ನು, ಬಾಲ್ಕನ್ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ. ಇದು ಮುಂದೆ ಕ್ರಿಮಿಯಾ ಯುದ್ಧಕ್ಕೆ ಕಾರಣವಾಯಿತು. ಹೀಗಾಗಿ ಬಾಲ್ಕನ್ ಸಮಸ್ಯೆ ಮತ್ತೆ ಮುಂದುವರೆದುಕೊಂಡು ಹೋಯಿತು. ಕ್ರಿಮಿಯಾ ಯುದ್ಧವು 1854ನೇ ಇಸ್ವಿಯಿಂದ 1856ನೇ ಇಸ್ವಿಯವರೆಗೆ ಒಂದು ಕಡೆ ರಷ್ಯಾ, ಮತ್ತೊಂದು ಗುಂಪಿನಲ್ಲಿ ಯುರೋಪಿನ ರಾಷ್ಟ್ರಗಳ ಮಧ್ಯದಲ್ಲಿ ಜರುಗಿತ್ತು. ಈ ಕ್ರಿಮಿಯಾ ಯುದ್ಧಕ್ಕೆ ಕಾರಣಗಳೇನೆಂದರೆ, ಮೊದಲನೇದಾಗಿ ಟರ್ಕಿ ಸಾಮ್ರಾಜ್ಯದ ಭಾಗವಾಗಿದ್ದ ಪ್ಯಾಲೆಸ್ಟೈನ್ ಪವಿತ್ರ ಭೂಮಿಯ ರಕ್ಷಣೆಯ ವಿಷಯವಾಗಿ
ಗ್ರೀಕ್ ಕ್ರೈಸ್ತರು ಮತ್ತು ರೋಮನ್ ಕ್ಯಾಥೋಲಿಕ್ಕರ ಮಧ್ಯೆ ಉದ್ಭವಿಸಿದಂತಹ ಒಂದು ಸಮಸ್ಯೆಯೇ ಈ ಕ್ರಿಮಿಯಾ ಯುದ್ಧಕ್ಕೆ ಮೂಲ ಕಾರಣವಾಯಿತು. ಎರಡನೇದಾಗಿ, ಟರ್ಕಿಯ ಸುಲ್ತಾನನ ಅಸಮರ್ಥತೆಯ ಲಾಭವನ್ನು ಪಡೆದುಕೊಂಡ ರಷ್ಯಾ. ಟರ್ಕಿ ಸುಲ್ತಾನನ ಅಸಮರ್ಥತೆಯ ಲಾಭವನ್ನು ಪಡೆದುಕೊಂಡ ರಷ್ಯಾ ಬಾಲ್ಕನ್ ಪ್ರದೇಶದಲ್ಲಿ ತನ್ನ ಅಧಿಕಾರವನ್ನು ಬಲಪಡಿಸಿಕೊಳ್ಳಲು ಪ್ರಯತ್ನ ಮಾಡಿತು. ರಷ್ಯಾದ ಇಂತಹ ಪ್ರಯತ್ನವನ್ನು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಸಂದೇಹದಿಂದ ನೋಡಿ ವಿರೋಧಿಸಿದವು. ಏಕೆಂದರೆ ಟರ್ಕಿಯು ನಶಿಸಿ ಹೋದರೆ, ಟರ್ಕಿಯು ಅವನತಿಯನ್ನು ಹೊಂದಿದರೆ ತಮ್ಮ ಧಾರ್ಮಿಕ ಮತ್ತು ವಾಣಿಜ್ಯದ ಹಿತಾಸಕ್ತಿಗೆ ಧಕ್ಕೆಯುಂಟಾಗುತ್ತದೆ, ತೊಡಕಾಗುತ್ತದೆ ಎಂದು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಭಾವಿಸಿ ರಷ್ಯಾವನ್ನು ಸಂದೇಹದಿಂದ ನೋಡಲಾರಂಭಿಸಿದವು. ಮೂರನೇದಾಗಿ, ಟರ್ಕಿ ಸಾಮ್ರಾಜ್ಯದಲ್ಲಿದ್ದ ರೋಮನ್ ಕ್ಯಾಥೋಲಿಕ್ಕರನ್ನು ರಕ್ಷಣೆ ಮಾಡುವುದು ಫ್ರಾನ್ಸ್ನ ಉದ್ದೇಶವಾಗಿತ್ತು. ಜೊತೆಗೆ ಈ ಫ್ರಾನ್ಸ್ನಲ್ಲಿದ್ದಂತಹ ಮೂರನೇ ನೆಪೋಲಿಯನ್ನನು ಈ ಹಿಂದೆ ಮಾಸ್ಕೋ ದಂಡಯಾತ್ರೆಯಲ್ಲಿ ನೆಪೋಲಿಯನ್ ಬೋನಾಪಾರ್ಟೆಯು ಅನುಭವಿಸಿದ್ದ ನಷ್ಟದ, ಕಷ್ಟದ, ಸೋಲಿನ ಸೇಡನ್ನು ತೀರಿಸಿಕೊಳ್ಳಬೇಕು ಎನ್ನುವ ಛಲವನ್ನು ಹೊಂದಿದ್ದನು. ಹಾಗೆ ರಷ್ಯಾದ 1ನೇ ಝಾರ್ ನಿಕೋಲಾಸ್ ತಾನು ಸಂಪ್ರದಾಯವಾದಿ ಚರ್ಚಿನ ರಕ್ಷಕ ಮತ್ತು ನಾಯಕ ಎಂದು ಭಾವಿಸಿ ಧರ್ಮದ ಹೆಸರಿನಲ್ಲಿ ಟರ್ಕಿಯನ್ನು ದುರ್ಬಲಗೊಳಿಸಿ ತಾನು ತನ್ನ ಪ್ರಭಾವವನ್ನು, ತನ್ನ ಸಾಮ್ರಾಜ್ಯವನ್ನು ಈ ಬಾಲ್ಕನ್ ಪ್ರದೇಶದಲ್ಲಿ ವಿಸ್ತಾರ ಮಾಡಲು ಬಯಸಿದ್ದನು. ರಷ್ಯಾದ ಇಂತಹ ಹಿತಾಸಕ್ತಿಯು ಕ್ರಿಮಿಯಾ ಯುದ್ಧಕ್ಕೆ ಕಾರಣವಾಯಿತು. ಮುಂದುವರೆದ ರಷ್ಯಾ ಬಾಲ್ಕನ್ ರಾಜಕೀಯದಲ್ಲಿ ಯಶಸ್ವಿಯಾಗಿ ಪ್ರವೇಶಿಸಿ ಅಲ್ಲಿದ್ದಂಥ ಕ್ರೈಸ್ತರನ್ನು ರಕ್ಷಣೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿತು. ರಷ್ಯಾದ ಈ ಪ್ರಯತ್ನವನ್ನು ವಿರೋಧಿಸಿದಂಥ ಟರ್ಕಿ ಸುಲ್ತಾನನು ಬಾಲ್ಕನ್ ಪ್ರದೇಶದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ಹತೋಟಿಯನ್ನು ಬೆಂಬಲಿಸಿದನು. ಇದು ರಷ್ಯಾದ ಕೋಪಕ್ಕೆ ಕಾರಣವಾಯಿತು. ಕೋಪಗೊಂಡಂಥ ರಷ್ಯಾ ಟರ್ಕಿಯ ಪ್ರಾಂತ್ಯಗಳಾಗಿದ್ದ ಮಾಲ್ಡೇವಿಯಾ ಮತ್ತು ವೆಲ್ಲಿಯೇಷ್ಯಾಗಳಿಗೆ ಮುತ್ತಿಗೆ ಹಾಕಿ ಯುದ್ಧವನ್ನು ಆರಂಭ ಮಾಡಿಯೇ ಬಿಟ್ಟಿತು. ಈ ಯುದ್ಧವು ರಷ್ಯಾ ಮತ್ತು ಟರ್ಕಿಗೆ ಮಾತ್ರ ಸೀಮಿತವಾಗಿರುತ್ತದೆ ಎಂದು ರಷ್ಯಾ ತಿಳಿದುಕೊಂಡಿತ್ತು. ಆದರೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಟರ್ಕಿಯ ಸಹಾಯಕ್ಕೆ ಬಂದಿದ್ದರಿಂದಾಗಿ ಈ ಯುದ್ಧದ ಗತಿಯೇ ಬದಲಾಗಿ ಹೋಯಿತು. ಇಂಗ್ಲೆಂಡಿನ ಉದ್ದೇಶವು ರಷ್ಯಾದ ಅತಿಕ್ರಮಣವನ್ನು ತಡೆದು ಏಷ್ಯಾದಲ್ಲಿರುವ ತನ್ನ ವಸಾಹತುಗಳನ್ನು ರಕ್ಷಣೆ ಮಾಡಿಕೊಳ್ಳುವುದಾಗಿತ್ತು. ಈ ಮಧ್ಯೆ ಇಟಲಿಯೂ ಕೂಡ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ಪರವಾಗಿ ಕ್ರಿಮಿಯಾ ಯುದ್ಧದಲ್ಲಿ ಭಾಗವಹಿಸಿತ್ತು. ಕಾರಣ ವಿದೇಶಿಯರ ನೆರವನ್ನು ಪಡೆದುಕೊಂಡು ತನ್ನ ಏಕೀಕರಣ ಕಾರ್ಯವನ್ನು ಸಾಧಿಸಿಕೊಳ್ಳುವುದು ಇಟಲಿಯ ಉದ್ದೇಶವಾಗಿತ್ತು. ಹೀಗಾಗಿ ಒಂದು ಕಡೆ ರಷ್ಯಾ, ಮತ್ತೊಂದು ಕಡೆ ಟರ್ಕಿಯ ಪರವಾಗಿ ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಇಟಲಿಗಳು ಈ ಕ್ರಿಮಿಯಾ ಯುದ್ಧದಲ್ಲಿ ಭಾಗವಹಿಸಿದವು. ರಷ್ಯಾದ ಕಡೆಯಿಂದ ಕಪ್ಪು ಸಮುದ್ರಕ್ಕೆ ಚಾಚಿಕೊಂಡಿರುವಂತಹ ಕ್ರಿಮಿಯಾ ಪರ್ಯಾಯ ದ್ವೀಪಕ್ಕೆ ಈ ಯುದ್ಧವು ಸೀಮಿತಗೊಂಡಿದ್ದರಿಂದ ಈ ಯುದ್ಧಕ್ಕೆ ಕ್ರಿಮಿಯಾ ಯುದ್ಧ ಎನ್ನುವ ಹೆಸರು ಬಂದಿತು. ಕ್ರಿಸ್ತಶಕ 1854-56ರಲ್ಲಿ ಜರುಗಿದ ಈ ಯುದ್ಧದ ಆರಂಭದಲ್ಲಿ ನಡೆದ ಆಲ್ಮಾ, ಬಾಲಕ್ಲಾವಾ ಮತ್ತು ಇಂಕರ್ಮನ್ ಎನ್ನುವ ಯುದ್ಧಗಳಲ್ಲಿ ಮಿತ್ರ ರಾಷ್ಟ್ರಗಳು ರಷ್ಯಾವನ್ನು ಸೋಲಿಸಿದವು. ಆನಂತರ ರಷ್ಯಾದ ಮುಖ್ಯ ನೌಕಾ ಕೇಂದ್ರವಾಗಿದ್ದ ಸೆಬೆಸ್ಟೋಪೋಲೋಕ್ಕೆ ಮುತ್ತಿಗೆಯನ್ನೂ ಹಾಕಿದವು. ಮಿತ್ರ ರಾಷ್ಟ್ರಗಳ ಸೈನ್ಯವು ಈ ಸೆಬೆಸ್ಟೋಪೋಲೋದ ಮುತ್ತಿಗೆಯಲ್ಲಿ ಅಪಾರವಾದಂಥ ಚಳಿ, ಆಹಾರದ ಅಭಾವ ಮತ್ತು ವೈದ್ಯಕೀಯ ಸೌಲಭ್ಯದ ಕೊರತೆಯಿಂದಾಗಿ ಅಪಾರವಾದ ಹಾನಿಯನ್ನು ಎದುರಿಸಬೇಕಾಯಿತು. ಆದರೂ ಕೂಡ ಮಿತ್ರ ರಾಷ್ಟ್ರಗಳು ಸೆಬೆಸ್ಟೋಪೋಲೋವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದವು. ಅಪಾರವಾದ ಹಾನಿಯ ನಂತರ ಕ್ರಿಸ್ತಶಕ 1856ನೇ ಇಸ್ವಿಯಲ್ಲಿ ಕ್ರಿಮಿಯಾ ಯುದ್ಧವು ಮುಕ್ತಾಯವಾಯಿತು. ಆ ಕ್ರಿಮಿಯಾ ಯುದ್ಧ ಮುಕ್ತಾಯವಾದ ಬೆನ್ನಲ್ಲೆಯೇ ಪ್ಯಾರಿಸ್ನಲ್ಲಿ ಶಾಂತಿ ಒಪ್ಪಂದ ಅಸ್ತಿತ್ವಕ್ಕೆ ಬಂತು. ಕ್ರಿಮಿಯಾ ಯುದ್ಧದ ಫಲಿತಾಂಶವಾಗಿ ಜರುಗಿದಂತಹ ಪ್ಯಾರಿಸ್ ಒಪ್ಪಂದವು ಹಲವಾರು ತೀರ್ಮಾನಗಳನ್ನು ಕೈಗೊಂಡು ಬಾಲ್ಕನ್ ಸಮಸ್ಯೆಯನ್ನು ಪರಿಹರಿಸುವಂಥ ಪ್ರಯತ್ನವನ್ನು ಮಾಡಿತು.
ಹಾಗಾಗಿ ಈ ಪ್ಯಾರಿಸ್ ಒಪ್ಪಂದವು ಕಪ್ಪು ಸಮುದ್ರ ಪ್ರದೇಶವನ್ನು ಯುದ್ಧ ಕಾರ್ಯಚಟುವಟಿಕೆಗಳಿಂದ ತಟಸ್ಥವಾದ ಪ್ರದೇಶ ಎಂದು ಘೋಷಣೆ ಮಾಡಿತು. ಹಾಗೆ ರಷ್ಯಾ ಮತ್ತು ಟರ್ಕಿಗಳೂ ಸೇರಿದ ಹಾಗೆ ಯಾವುದೇ ರಾಷ್ಟ್ರದ ಸೈನಿಕ ಹಡಗುಗಳು ಈ ಕಪ್ಪು ಸಮುದ್ರದ ಪ್ರದೇಶದಲ್ಲಿ ಸಂಚಾರ ಮಾಡದ ಹಾಗೆ ನಿಷೇಧವನ್ನು ಹೇರಲಾಯಿತು. ಆದರೆ ಕಪ್ಪು ಸಮುದ್ರ ಮತ್ತು ಪ್ಯಾನಿಯಂ ನದಿಯ ಮೇಲೆ ನಾಗರಿಕ ನೌಕಾಯಾನವನ್ನು ಮುಕ್ತವೆಂದು ಸಾರಲಾಯಿತು ಮತ್ತು ಮಾಲ್ಡೇವಿಯಾ ಮತ್ತು ವೆಲೇಷಿಯಾ ರಾಜ್ಯಗಳ ಮೇಲೆ ರಷ್ಯಾದ ಆಧಿಪತ್ಯವನ್ನು ತೆಗೆದುಹಾಕಿ ಮಾಲ್ಡೇವಿಯಾ ಮತ್ತು ವೆಲೇಷಿಯಾ ರಾಜ್ಯಗಳನ್ನು ಟರ್ಕಿಗೆ ನೀಡಲಾಯಿತು. ಟರ್ಕಿಯನ್ನು ಯುರೋಪಿಗೆ ಸೇರಿಸಿಕೊಂಡು ಟರ್ಕಿಯ ಸ್ವಾತಂತ್ರ್ಯ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಾಪಾಡಲು ಎಲ್ಲ ರಾಜ್ಯಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಿದವು. ಯುರೋಪಿನ ರಾಷ್ಟ್ರಗಳು ಟರ್ಕಿಯ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದೂ ಕೂಡ ತಿಳಿಸಿದವು. ಹಾಗೆಯೇ ಟರ್ಕಿ ಸುಲ್ತಾನನು ತಾನು ಬಾಲ್ಕನ್ ಕ್ರೈಸ್ತರನ್ನು ಉದಾರವಾಗಿ ಮತ್ತು ನ್ಯಾಯಪರತೆಯಿಂದ ನಡೆಸಿಕೊಳ್ಳುತ್ತೇನೆ ಎನ್ನುವ ಭರವಸೆಯನ್ನೂ ನೀಡಿದನು. ಸೊ ಈ ಎಲ್ಲ ಒಪ್ಪಂದಗಳು ಪ್ಯಾರಿಸ್ನಲ್ಲಿ ಕೈಗೊಂಡಂತಹ ಒಪ್ಪಂದದ ಮೂಲಕ ಅಸ್ತಿತ್ವಕ್ಕೆ ಬಂದವು. ಮುಂದೆ ಈ ಕ್ರಿಮಿಯಾ ಯುದ್ಧದ ಪರಿಣಾಮಗಳನ್ನು ನೋಡುವುದಾದರೆ, ಕ್ರಿಮಿಯಾ ಯುದ್ಧದ ಪರಿಣಾಮವಾಗಿ ಬಾಲ್ಕನ್ ಪ್ರದೇಶದಲ್ಲಿ ರಷ್ಯಾದ ಪ್ರಭಾವ ಮತ್ತು ರಷ್ಯಾದ ವಿಸ್ತೀರ್ಣಕ್ಕೆ ಅಡ್ಡಿ ಉಂಟಾಯಿತು. ಕ್ರಿಮಿಯಾ ಯುದ್ಧದ ಪರಿಣಾಮವಾಗಿ ಕಪ್ಪು ಸಮುದ್ರದಲ್ಲಿ ರಷ್ಯಾದ ಸೈನಿಕ ಬಲ ಕಡಿಮೆಯಾಯಿತು. ಈ ಕ್ರಿಮಿಯಾ ಯುದ್ಧದ ಪರಿಣಾಮವಾಗಿ ರಷ್ಯಾದ ಹಿಡಿತದಲ್ಲಿದ್ದಂತಹ ಮಾಲ್ಡೇವಿಯಾ ಮತ್ತು ವೆಲೇಷಿಯಾಗಳು ಸ್ವತಂತ್ರವಾದವು. ಹಾಗೆ ಟರ್ಕಿಯ ಪ್ರಾದೇಶಿಕ ಸಮಗ್ರತೆಗೆ ಸ್ಥಾನಮಾನ ಮತ್ತು ಗೌರವ ದೊರೆಯಿತು. ಹಾಗೆ ಇಟಲಿಯ ಏಕೀಕರಣದ ನಾಯಕನಾಗಿದ್ದ ಕ್ಯಾವೂರನಿಗೆ ಕ್ರಿಮಿಯಾ ಯುದ್ಧದ ಮೂಲಕ ಏಕೀಕರಣ ಕಾರ್ಯವನ್ನು ಮಾಡಲು ಸಹಾಯ ಆಯಿತು. ರಷ್ಯಾದ ಎರಡನೆಯ ಅಲೆಕ್ಸಾಂಡರ್ ಈ ಸೋಲನ್ನು ಮರೆಯಿಸುವ ಸಲುವಾಗಿ ಅನೇಕ ಸುಧಾರಣೆಗಳನ್ನು ರಷ್ಯಾದಲ್ಲಿ ಕೈಗೊಂಡನು. ಕ್ರಿಮಿಯಾ ಯುದ್ಧದ ಪರಿಣಾಮವಾಗಿ ಅಪಾರವಾದಂತಹ ಸಾವು ಮತ್ತು ನೋವು, ರಕ್ತಪಾತ ಉಂಟಾಯಿತು. ಈ ಕ್ರಿಮಿಯಾ ಯುದ್ಧದ ಅತ್ಯಂತ ಮುಖ್ಯವಾದಂಥ ಪರಿಣಾಮವೇನೆಂದರೆ, ಪ್ರಭಾವವೇನೆಂದರೆ, ಈ ಕ್ರಿಮಿಯಾ ಯುದ್ಧದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಘನ ವ್ಯಕ್ತಿತ್ವ ಪ್ರಪಂಚಕ್ಕೆ ಪರಿಚಯಿಸಲ್ಪಟ್ಟಿತು. ಫ್ಲಾರೆನ್ಸ್ ನೈಟಿಂಗೇಲ್ ತನ್ನ ಯಶಸ್ವಿ ಸೇವೆಯಿಂದಾಗಿ ಲೇಡಿ ವಿತ್ ದಿ ಲ್ಯಾಂಪ್ ಎಂದು ಹೆಸರುವಾಸಿಯಾದರು. ಅವರ ಆ ಸೇವೆಯಿಂದ ಮುಂದೆ ದಾದಿ ಪದ್ಧತಿ ಎನ್ನುವ ಒಂದು ವ್ಯವಸ್ಥೆ ಅಸ್ತಿತ್ವಕ್ಕೆ ಬರೋದಕ್ಕೆ ಕಾರಣ ಆಯಿತು. ಇಷ್ಟೆಲ್ಲ ಅಂಶಗಳು ಕೂಡ ಕ್ರಿಮಿಯಾ ಯುದ್ಧಕ್ಕೆ ಒಂದು ಕ್ರಿಮಿಯಾ ಯುದ್ಧದ ಪರಿಣಾಮಗಳಾಗಿ ಕಂಡುಬರುತ್ತಿವೆ. ಇದಾದ ಮೇಲೆ ಬಾಲ್ಕನ್ ಸಮಸ್ಯೆಯ ಎರಡನೇ ಹಂತವನ್ನು ನೋಡುವುದಾದರೆ, ಬಾಲ್ಕನ್ ಸಮಸ್ಯೆಯ ಎರಡನೇ ಹಂತವು 1856ರಿಂದ 1878ರವರೆಗೆ ವಿಸ್ತರಿಸಿತ್ತು. ಈ ಹಂತದ ಮುಖ್ಯವಾದ ಘಟನೆಗಳನ್ನು ಈಗ ನೋಡ್ಕೊಂಡು ಹೋಗೋಣ. ಇಲ್ಲಿ ಕ್ರಿಮಿಯಾ ಯುದ್ಧವಾಗಲಿ ಅಥವಾ 1856ರ ಪ್ಯಾರಿಸ್ ಒಪ್ಪಂದವಾಗಲಿ ಪೌರ್ವಾತ್ಯ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ. ಹೀಗಾಗಿ ಸಮಸ್ಯೆ ಮುಂದುವರಿಯಿತು. ಈ ಹಿನ್ನೆಲೆಯಲ್ಲಿ ರಷ್ಯಾ ಮತ್ತು ಟರ್ಕಿಗಳು ಪ್ಯಾರಿಸ್ ಒಪ್ಪಂದವು ತಮ್ಮ ಮೇಲೆ ಹಾಕಿದ್ದಂತಹ ನಿರ್ಬಂಧಗಳನ್ನು ಉಲ್ಲಂಘನೆ ಮಾಡಿಬಿಟ್ಟವು. ಅವು ಪಾಲಿಸಲಿಲ್ಲ. ರಷ್ಯಾ ಕಪ್ಪು ಸಮುದ್ರಕ್ಕೆ ತನ್ನ ಯುದ್ಧ ನೌಕೆಗಳನ್ನು ಕಳುಹಿಸಿ ಯುದ್ಧ ಚಟುವಟಿಕೆಗಳನ್ನು ಆ ಕಪ್ಪು ಸಮುದ್ರ ಪ್ರದೇಶದಲ್ಲಿ ಆರಂಭ ಮಾಡಿಬಿಡ್ತು. ಹಾಗೆ ಟರ್ಕಿ ಸುಲ್ತಾನನು ತಾನು ಕ್ರೈಸ್ತ ಪ್ರಜೆಗಳ ರಕ್ಷಣೆಯ ಬಗ್ಗೆ ನೀಡಿದ್ದ ಭರವಸೆಯನ್ನು ಕಡೆಗಣಿಸಿ ಬಾಲ್ಕನ್ ರಾಜ್ಯಗಳ ಮೇಲೆ, ಅಲ್ಲಿನ ಜನಗಳ ಮೇಲೆ ದೌರ್ಜನ್ಯವನ್ನು ಆರಂಭ ಮಾಡಿದನು. ಇದೇ ವೇಳೆಯಲ್ಲಿ ಬಾಲ್ಕನ್ ರಾಜ್ಯವಾಗಿದ್ದ ಹರ್ಜಿಗೋವಿನಾದಲ್ಲಿ ಟರ್ಕಿ ಸುಲ್ತಾನನ ವಿರುದ್ಧ ಒಂದು ದೊಡ್ಡದಾದಂಥ ದಂಗೆ ಆರಂಭವಾಯಿತು. ಆ ಹರ್ಜಿಗೋವಿನಾದ ದಂಗೆ ಬಹಳ ತೀವ್ರವಾಗಿ ಉಳಿದ ಎಲ್ಲ ಬಾಲ್ಕನ್ ರಾಜ್ಯಗಳಿಗೂ ಕೂಡ ಹರಡಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಕ್ರಿಸ್ತಶಕ 1866ನೇ ಇಸ್ವಿಯಲ್ಲಿ ಟರ್ಕಿಯ ಹಿಡಿತದಲ್ಲಿದ್ದ ಬಲ್ಗೇರಿಯಾ ರಾಜ್ಯದ ಕ್ರೈಸ್ತ ಧರ್ಮೀಯರೂ ಕೂಡ ಟರ್ಕಿ ಸುಲ್ತಾನನ ವಿರುದ್ಧ ದಂಗೆ ಎದ್ದು
ಬಲ್ಗೇರಿಯಾದಲ್ಲಿದ್ದಂಥ ಟರ್ಕಿ ಅಧಿಕಾರಿಗಳನ್ನು ಕೊಂದು ಹಾಕಿಬಿಟ್ರು. ಇದರಿಂದ ಕೋಪಗೊಂಡಂಥ ಟರ್ಕಿ ಸುಲ್ತಾನ್ ತನ್ನ ಕ್ರೂರ ಸೈನಿಕರನ್ನು ಬಲ್ಗೇರಿಯಾಕ್ಕೆ ಕಳುಹಿಸಿ ಬಲ್ಗೇರಿಯಾದ ನಾಗರಿಕರನ್ನು ಕಗ್ಗೊಲೆ ಮಾಡಿಸಿಬಿಟ್ಟನು. ಬಲ್ಗೇರಿಯಾದ ಈ ಕಗ್ಗೊಲೆಗಳು ಇಡೀ ಯುರೋಪನ್ನೇ ತಲ್ಲಣಗೊಳಿಸಿಬಿಟ್ಟವು. ಇದರಿಂದ ಕೋಪಗೊಂಡಂಥ ರಷ್ಯಾ ಬಾಲ್ಕನ್ ರಾಜ್ಯಗಳ ಕ್ರೈಸ್ತರ ರಕ್ಷಣೆಗಾಗಿ ಟರ್ಕಿಯ ಮೇಲೆ ಯುದ್ಧವನ್ನು ಘೋಷಿಸಿ ಅಡೆತಡೆ ಇಲ್ಲದೆಯೇ ಟರ್ಕಿಯನ್ನು ಸೋಲಿಸುತ್ತಾ ಮುಂದೆ ನಡೆದು ಕಾನ್ಸ್ಟಾಂಟಿನೋಪಲ್ನವರೆಗೂ ಧಾವಿಸಿಬಿಟ್ಟಿತು ರಷ್ಯಾ. ಇದರಿಂದ ಹೆದರಿಕೊಂಡಂತಹ ಟರ್ಕಿ ಸುಲ್ತಾನ್ ರಷ್ಯಾದೊಂದಿಗೆ 1878 ಇಸ್ವಿಯಲ್ಲಿ ಸ್ಯಾನ್ ಸ್ಟಿಫಾನೋ ಎನ್ನುವಂಥ ಒಪ್ಪಂದವನ್ನು ಮಾಡಿಕೊಂಡು ಯುದ್ಧವನ್ನು ಸದ್ಯಕ್ಕೆ ನಿಲ್ಲಿಸಿದನು. ಈ ಸ್ಯಾನ್ ಸ್ಟಿಫಾನೋ ಒಪ್ಪಂದದ ಪ್ರಕಾರ ಟರ್ಕಿಯು ಈಗ ಮ್ಯಾಂಟೆನಿಗ್ರೋ ಮತ್ತು ರುಮೇನಿಯಾಗಳಿಗೆ ಸ್ವಾತಂತ್ರ್ಯವನ್ನು ನೀಡಿತು. ಈ ಸ್ಯಾನ್ ಸ್ಟಿಫಾನೋ ಒಪ್ಪಂದದ ಪ್ರಕಾರ ಮ್ಯಾಂಟೆನಿಗ್ರೋ ಮತ್ತು ರುಮೇನಿಯಾ ರಾಜ್ಯ ಎರಡನ್ನೂ ಸೇರಿಸಿ ಗ್ರೇಟ್ ಬಲ್ಗೇರಿಯಾ ಅಥವಾ ವಿಶಾಲ ಬಲ್ಗೇರಿಯಾ ರಾಜ್ಯವನ್ನು ರಚನೆ ಮಾಡಲಾಯಿತು. ಸ್ಯಾನ್ ಸ್ಟಿಫಾನೋ ಒಪ್ಪಂದವು ಬಾಲ್ಕನ್ ರಾಜ್ಯಗಳ ಮೇಲೆ ರಷ್ಯಾದ ರಕ್ಷಣೆ ಮತ್ತು ರಷ್ಯಾದ ನಿಯಂತ್ರಣವನ್ನು ಟರ್ಕಿಯು ಒಪ್ಪಿಕೊಂಡಿತು. ಆದರೆ ಈ ಸ್ಯಾನ್ ಸ್ಟಿಫಾನೋ ಒಪ್ಪಂದವನ್ನು ಯುರೋಪಿನ ಪ್ರಮುಖ ರಾಜ್ಯವಾದಂಥ ಇಂಗ್ಲೆಂಡ್ ಒಪ್ಪಿಕೊಳ್ಳದೆಯೇ ಟರ್ಕಿಯ ಸಮಸ್ಯೆಯು ಕೇವಲ ಯುರೋಪಿಗೆ ಸಂಬಂಧಿಸಿದಂಥ ಪ್ರಶ್ನೆ ಎಂದು, ಆದ್ದರಿಂದ ಯುರೋಪಿನ ಎಲ್ಲ ರಾಷ್ಟ್ರಗಳೂ ಸೇರಿ ಇದನ್ನು ಪರಿಶೀಲಿಸಬೇಕು ಎಂದು ರಷ್ಯಾವನ್ನು ಕೋರಿಕೊಂಡಿತು. ಅಂದರೆ ಸ್ಯಾನ್ ಸ್ಟಿಫಾನೋ ಒಪ್ಪಂದವನ್ನು ಇಂಗ್ಲೆಂಡ್ ಒಪ್ಪಿಕೊಳ್ಳಲಿಲ್ಲ. ಇಂಗ್ಲೆಂಡ್ ಹೇಳ್ತಾ ಇದೆ, ಈ ಟರ್ಕಿಯ ಸಮಸ್ಯೆ ಇಡೀ ಯುರೋಪಿಗೆ ಸಂಬಂಧಿಸಿದಂಥ ಸಮಸ್ಯೆ. ಹಾಗಾಗಿ ಈ ಸಮಸ್ಯೆಯನ್ನು ಎಲ್ಲ ಯುರೋಪಿನ ರಾಷ್ಟ್ರಗಳೂ ಸಹ ಸೇರಿ ಪರಿಶೀಲನೆ ಮಾಡಬೇಕು. ಕೇವಲ ರಷ್ಯಾ ಒಂದೇ ಏಕಪ್ರಕಾರವಾಗಿದ್ದನ್ನು ಪರಿಶೀಲನೆ ಮಾಡೋ ಹಾಗಿಲ್ಲ, ಇದನ್ನು ಪರಿಶೀಲಿಸಿ ಮತ್ತೊಮ್ಮೆ ಅಂತ ಇಂಗ್ಲೆಂಡ್ ರಷ್ಯಾವನ್ನ ಕೋರಿಕೊಂಡಿತು. ಇಂಗ್ಲೆಂಡಿನ ಈ ಕೋರಿಕೆಯನ್ನು ರಷ್ಯಾ ಒಪ್ಕೊಂಡಿತು. ಹಾಗಾಗಿ ಇದು ಮುಂದೆ ಬರ್ಲಿನ್ ಒಪ್ಪಂದಕ್ಕೆ ಕಾರಣವಾಯಿತು. ಈಗ ನೋಡೋಣ ಬರ್ಲಿನ್ ಒಪ್ಪಂದ. ಕ್ರಿಸ್ತಶಕ 1878ರಲ್ಲಿ ಜರುಗಿದಂಥ ಬರ್ಲಿನ್ ಒಪ್ಪಂದ ಈ ಬಾಲ್ಕನ್ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಒಂದು ದಿಟ್ಟವಾದಂಥ ಹೆಜ್ಜೆಯನ್ನು ಇಡುತ್ತದೆ ಎಂದು ಭಾವಿಸಲಾಗಿತ್ತು. ನೋಡೋಣ ಅದು ಏನಾಯಿತು ಅಂತ ಹೇಳಿ. ಬರ್ಲಿನ್ ಒಪ್ಪಂದ ಕ್ರಿಸ್ತಶಕ 1878 ಇಸ್ವಿಯಲ್ಲಿ ಜರ್ಮನಿಯ ರಾಜಧಾನಿ ಬರ್ಲಿನ್ ನಗರದಲ್ಲಿ ಈ ಒಪ್ಪಂದವು ಜರುಗಿತು. ಈ ಒಪ್ಪಂದ ಬಾಲ್ಕನ್ ಸಮಸ್ಯೆಯನ್ನು ಪರಿಹರಿಸುವ ಮತ್ತೊಂದು ಪ್ರಯತ್ನವಾಗಿತ್ತು. ಬರ್ಲಿನ್ ಒಪ್ಪಂದದಲ್ಲಿ ಬ್ರಿಟನ್, ಫ್ರಾನ್ಸ್, ರಷ್ಯಾ, ಜರ್ಮನಿ, ಇಟಲಿ, ಸರ್ಬಿಯಾ, ರುಮೇನಿಯಾ, ಗ್ರೀಸ್, ಬಲ್ಗೇರಿಯಾ, ಬೋಸ್ನಿಯಾ, ಯುಗೋಸ್ಲೋವಿಯಾ, ಮ್ಯಾಂಟೆನಿಗ್ರೋ, ಗ್ರೇಟ್ ಹರ್ಜಿಗೋವಿನಾ, ಅರ್ಮೇನಿಯಾ, ಬೆಸ್ಸಾರ್ಬಿಯಾ, ಆಸ್ಟ್ರಿಯಾ ಮತ್ತು ಟರ್ಕಿಗಳು ಭಾಗವಹಿಸಿದ್ದವು. ಜರ್ಮನಿಯ ಪ್ರಸಿದ್ಧ ರಾಜಕಾರಣಿಯಾಗಿದ್ದ ಬಿಸ್ಮಾರ್ಕನು ತಾನು ನಿಷ್ಪಕ್ಷಪಾತವಾದ ದಳ್ಳಾಳಿ ಎಂದು ಹೇಳಿಕೊಳ್ಳುತ್ತಾ ಈ ಸಮ್ಮೇಳನದ ಅಧ್ಯಕ್ಷನಾಗಿ ಪೌರ್ವಾಸ್ತ್ಯ ಸಮಸ್ಯೆಯನ್ನು, ಬಾಲ್ಕನ್ ಸಮಸ್ಯೆಯನ್ನು ಪರಿಹರಿಸುವಂಥ ಪ್ರಯತ್ನವನ್ನು ಮಾಡಿದನು. ಇಲ್ಲಿ ಕೈಗೊಂಡ ತೀರ್ಮಾನಗಳ ಪ್ರಕಾರ ಮೊದಲನೇದಾಗಿ ಸರ್ಬಿಯಾ ಮತ್ತು ಮ್ಯಾಂಟೆನಿಗ್ರೋಗಳು ಟರ್ಕಿಯಿಂದ ಬೇರ್ಪಟ್ಟು ಸ್ವತಂತ್ರ ರಾಷ್ಟ್ರಗಳಾದವು. ಎರಡನೇದಾಗಿ ಬಲ್ಗೇರಿಯಾವನ್ನು ಈಗ 3 ಭಾಗಗಳಾಗಿ ವಿಭಜನೆ ಮಾಡಲಾಯಿತು. ಒಂದು ಭಾಗವನ್ನು ಮ್ಯಾಸಿಡೋನಿಯಾ ಎಂದು ಕರೆದು ಅದನ್ನು ಟರ್ಕಿಗೆ ವಾಪಸ್ ನೀಡಲಾಯಿತು. ಇನ್ನೊಂದು ಭಾಗ ರುಮೇನಿಯಾ ಆಗಿದ್ದು ಅದು ಟರ್ಕಿಯ ರಾಜ್ಯಪಾಲರ ಆಡಳಿತಕ್ಕೆ ನೀಡಲಾಯಿತು. ಮತ್ತೊಂದು ಭಾಗ ಬಲ್ಗೇರಿಯಾಗಿದ್ದು ಅದು ಸ್ವತಂತ್ರ ಆಡಳಿತವನ್ನು ಪಡೆದುಕೊಂಡಿತು. ಮೂರನೇದಾಗಿ ಈ ಬರ್ಲಿನ್ ಒಪ್ಪಂದದ ಪ್ರಕಾರ ಬೋಸ್ನಿಯಾ ಮತ್ತು ಹರ್ಜಿಗೋವಿನಾ ರಾಜ್ಯಗಳನ್ನು ಆಸ್ಟ್ರಿಯಾದ ಅಧೀನಕ್ಕೆ ನೀಡಲಾಯಿತು. ಮತ್ತೆ ಅರ್ಮೇನಿಯಾ ಮತ್ತು ಬೆಸ್ಸಾರ್ಬಿಯಾ ಪ್ರದೇಶಗಳನ್ನು ರಷ್ಯಾ ಪಡೆದುಕೊಂಡಿತ್ತು. ಸೈಪ್ರಸ್ ದ್ವೀಪವನ್ನು ಇಂಗ್ಲೆಂಡ್ ಪಡೆದುಕೊಂಡಿತ್ತು. ಫ್ರಾನ್ಸ್ ದೇಶಕ್ಕೆ ಟ್ಯೂನಿಷ್ ಅನ್ನು ನೀಡಲಾಯಿತು. ಹಾಗೆ ಇಟಲಿ ದೇಶಕ್ಕೆ ಟ್ರಿಪೋಲಿ ಎನ್ನುವ ಪ್ರದೇಶವನ್ನು ನೀಡಲಾಯಿತು.
ಹೀಗೆ ಈ ಬರ್ಲಿನ್ ಒಪ್ಪಂದದಲ್ಲಿ ಬಾಲ್ಕನ್ ಸಮಸ್ಯೆಯನ್ನು ಪರಿಹರಿಸುವಂಥ ಒಂದು ಪ್ರಯತ್ನ ಜರುಗಿತ್ತು. ಆದರೆ ಈ ಬಾಲ್ಕನ್ ಒಪ್ಪಂದ ಅನೇಕ ಲೋಪ ದೋಷಗಳಿಂದ ಕೂಡಿದ್ದು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿದೆ. ಹಾಗಾದರೆ ಆ ಬರ್ಲಿನ್ ಒಪ್ಪಂದದ ಲೋಪದೋಷಗಳನ್ನು ನೋಡೋಣ. ಮೊದಲನೇದಾಗಿ, ಬರ್ಲಿನ್ ಒಪ್ಪಂದವು ಬಾಲ್ಕನ್ ರಾಜ್ಯಗಳನ್ನು ಮಾರಾಟ ಮಾಡುವ ಒಂದು ಸಂತೆಯಾಗಿತ್ತು. ಸಮಸ್ಯೆಯನ್ನು ಪರಿಹರಿಸುತ್ತೇನೆ ಎಂದು ಅಸ್ತಿತ್ವಕ್ಕೆ ಬಂದ ಬರ್ಲಿನ್ ಒಪ್ಪಂದ ಸಮಸ್ಯೆಯನ್ನು ಪರಿಹರಿಸದೆ ತಾನೇ 100 ಸಮಸ್ಯೆಗಳನ್ನು ಹೊಸದಾಗಿ ಸೃಷ್ಟಿ ಮಾಡಿಬಿಟ್ಟಿತ್ತು. ಎರಡನೇದಾಗಿ, ನಾನು ನಿಷ್ಪಕ್ಷಪಾತವಾದ ದಳ್ಳಾಳಿ ಎಂದು ಹೇಳಿಕೊಂಡಿದ್ದ ಬಿಸ್ಮಾರ್ಕನು ತಾನು ಯಾವ ಪ್ರಾಂತ್ಯವನ್ನೂ ಕೂಡ ತೆಗೆದುಕೊಳ್ಳಲಿಲ್ಲ, ಬದಲಾಗಿ ತನ್ನ ಸ್ನೇಹಿತರಿಗೆ ಹಲವಾರು ಅನುಕೂಲಗಳನ್ನು ಮಾಡಿಕೊಟ್ಟನು. ಮೂರನೇದಾಗಿ, ಬಾಲ್ಕನ್ ಪ್ರದೇಶದಲ್ಲಿ ಈ ರೀತಿಯ ಭೌಗೋಳಿಕ ಮತ್ತು ಆಡಳಿತಾತ್ಮಕ ಬದಲಾವಣೆಗಳನ್ನು ಮಾಡುವಾಗ ಅಲ್ಲಿ ಭಾಗವಹಿಸಿದ್ದ ಬರ್ಲಿನ್ ಕಾಂಗ್ರೆಸ್ನ ಸದಸ್ಯರುಗಳು ಟರ್ಕಿಯನ್ನಾಗಲಿ ಅಥವಾ ಟರ್ಕಿಯ ಆಳ್ವಿಕೆಗೆ ಒಳಪಟ್ಟಿದ್ದ ಜನತೆಯ ಹಿತವನ್ನಾಗಲಿ ಅಥವಾ ಬಾಲ್ಕನ್ ರಾಜ್ಯಗಳ ಉದ್ದೇಶವನ್ನಾಗಲಿ ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ. ಇವು ಏಕಪ್ರಕಾರವಾಗಿ ಕೈಗೊಂಡಿದ್ದಂತಹ ತೀರ್ಮಾನಗಳಾಗಿದ್ವು. ಮುಂದೆ ಈ ಬರ್ಲಿನ್ ಒಪ್ಪಂದವು ರಷ್ಯಾದ ಗೆಲುವಿನಿಂದ ಅಸ್ತಿತ್ವಕ್ಕೆ ಬಂದಿದ್ದರೂ ಕೂಡ ರಷ್ಯಾಕ್ಕೆ ಹೆಚ್ಚಿನ ಲಾಭ ದೊರೆಯಲಿಲ್ಲ. ಹಾಗೆ ಕೆಲವು ಬಾಲ್ಕನ್ ರಾಜ್ಯಗಳು ಸ್ವಾತಂತ್ರ್ಯವನ್ನು ಪಡೆದುಕೊಂಡವು. ಈ ಬರ್ಲಿನ್ ಒಪ್ಪಂದದಿಂದ ಯುರೋಪಿನಲ್ಲಿ ಟರ್ಕಿ ಸಾಮ್ರಾಜ್ಯದ ಒಂದು ವಿಸ್ತರಣೆ ಎನ್ನುವುದು ಕಡಿಮೆಯಾಯಿತು. ಮುಂದೆ ಬರ್ಲಿನ್ ಒಪ್ಪಂದದ ಕರಾರುಗಳನ್ನು ಉಲ್ಲಂಘನೆ ಮಾಡಿದ್ದರಿಂದ ಪೌರ್ವಾತ್ಯ ಪ್ರಶ್ನೆ ಅಥವಾ ಬಾಲ್ಕನ್ ಸಮಸ್ಯೆ ಮತ್ತೆ ಮುಂದುವರೆದುಕೊಂಡು ಹೋಯಿತು. ಈಗ ನೋಡೋಣ ಬಾಲ್ಕನ್ ಸಮಸ್ಯೆಯ ಮೂರನೇ ಹಂತ. ಬಾಲ್ಕನ್ ಸಮಸ್ಯೆಯ ಮೂರನೇ ಹಂತವು 1878ರಿಂದ 1914ರವರೆಗೆ ವಿಸ್ತರಿಸಿತ್ತು. 1878ರಲ್ಲಿ ಜರುಗಿದ ಬರ್ಲಿನ್ ಒಪ್ಪಂದದ ಲೋಪದೋಷಗಳೇ ಮುಂದೆ ಮೂರನೆಯ ಹಂತದಲ್ಲಿ ಜರುಗಿದ ಬಾಲ್ಕನ್ ಯುದ್ಧಗಳಿಗೆ ಕಾರಣವಾದುವು. ಈ ಹಿನ್ನೆಲೆಯಲ್ಲಿ ಬರ್ಲಿನ್ ಒಪ್ಪಂದವು ಜಾರಿಗೊಳಿಸಿದ್ದ ಬಲ್ಗೇರಿಯಾದ ಕೃತಕ ವಿಭಜನೆಯನ್ನು ಕೊನೆಗೊಳಿಸಬೇಕು ಎಂದು ಬಲ್ಗೇರಿಯಾ ಈಗ ಒತ್ತಾಯಿಸತೊಡಗಿತ್ತು. ಅಂತೆಯೇ ಬಲ್ಗೇರಿಯಾದಲ್ಲಿದ್ದ ಟರ್ಕಿಯ ಅಧಿಕಾರವನ್ನು ಕೊನೆಗಾಣಿಸಿ ಸಂಯುಕ್ತ ಬಲ್ಗೇರಿಯಾ ಎಂದು ಘೋಷಣೆಯನ್ನು ಮಾಡಲಾಯಿತು. ಬಲ್ಗೇರಿಯನ್ನರ ಬೇಡಿಕೆಯನ್ನು ಈಡೇರಿಸಲಾಯಿತು. ಹೀಗೆ ಈ ಬರ್ಲಿನ್ ಒಪ್ಪಂದ ಗ್ರೀಸ್ ದೇಶವನ್ನು ಕೂಡ ಅಸಮಾಧಾನಗೊಳಿಸಿತ್ತು. ಅಂದರೆ ಗ್ರೀಸ್ ರಾಜ್ಯವು ಥೆಸ್ಲಿ, ಎಪಿರಸ್ ಮತ್ತು ಕ್ರೀಟ್ಗಳು ತನಗೆ ಸೇರಬೇಕು ಎಂದು ಒತ್ತಾಯಿಸಿತ್ತು. ಮುಂದೆ ಆ ಗ್ರೀಸ್ನ ಬೇಡಿಕೆಯನ್ನು ಸಹ ಈಡೇರಿಸಲಾಯಿತು. ಹೀಗೆ ಒಂದೊಂದೇ ಬಾಲ್ಕನ್ ರಾಜ್ಯಗಳು ಟರ್ಕಿಯಿಂದ ಸ್ವತಂತ್ರಗೊಳ್ಳುತ್ತಾ ಇದ್ದದ್ದು ಮತ್ತು ವಿದೇಶಿಯರು ಟರ್ಕರನ್ನು ಮತ್ತು ಟರ್ಕಿಯನ್ನು ಕೀಳಾಗಿ ಕಾಣುತ್ತಿದ್ದದ್ದು ಟರ್ಕಿ ದೇಶದಲ್ಲಿದ್ದಂಥ ಯುವ ಜನತೆಯಲ್ಲಿ ಜಾಗೃತಿಯನ್ನು ಮತ್ತು ಅಶಾಂತಿಯನ್ನು, ಅಸಮಾಧಾನವನ್ನು ಮೂಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಟರ್ಕಿ ಸುಲ್ತಾನನ ದುರಾಡಳಿತವನ್ನು ಮತ್ತು ಟರ್ಕಿ ಸುಲ್ತಾನನ ನಿರಂಕುಶಾಧಿಕಾರವನ್ನು ಕೊನೆಗಾಣಿಸುವ ಸಲುವಾಗಿ ಯಂಗ್ ಟರ್ಕರು, ತರುಣ ಟರ್ಕರು ಟರ್ಕಿ ದೇಶದಲ್ಲಿ ಯಂಗ್ ಟರ್ಕ್ಸ್ ಮೂವ್ಮೆಂಟ್ ಎನ್ನುವ ಒಂದು ಹೊಸ ಚಳುವಳಿಯನ್ನು ಆರಂಭ ಮಾಡಿಬಿಟ್ರು. ಅಂದರೆ ಪಾಶ್ಚಾತ್ಯ ಶಿಕ್ಷಣ ಮತ್ತು ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದ ಟರ್ಕರು ಯಂಗ್ ಟರ್ಕ್ ಎನ್ನುವ ಸಂಘವನ್ನು ಕಟ್ಟಿಕೊಂಡು ಟರ್ಕಿಯಲ್ಲಿ ಪಾಶ್ಚಾತ್ಯ ರೀತಿಯ ಸುಧಾರಣೆಗಳನ್ನು ಜಾರಿಗೆ ತರುವಂತೆ ಒತ್ತಾಯಿಸತೊಡಗಿದರು. ಈ ಯಂಗ್ ಟರ್ಕರ ಚಳುವಳಿಯು ಕ್ರಾಂತಿಯ ರೂಪವನ್ನು ಪಡೆದು ದೇಶದಾದ್ಯಂತ ವ್ಯಾಪಿಸತೊಡಗಿತ್ತು. ಹೀಗೆ ಟರ್ಕಿಯು ಆಂತರಿಕವಾಗಿ ಕ್ರಾಂತಿಯ ಜ್ವಾಲೆಯಲ್ಲಿ ಧುಮುಕಿತ್ತು ಮತ್ತು ಈ ಯಂಗ್ ಟರ್ಕರು ಬಾಲ್ಕನ್ ರಾಜ್ಯಗಳ ಜನರನ್ನು ಹಿಂಸಿಸತೊಡಗಿದ್ದರು. ಅವರಿಗೆ ಹಿಂಸೆಯನ್ನ, ನೋವನ್ನು ನೀಡತೊಡಗಿದ್ದರು. ಹೀಗಾಗಿ ಬಾಲ್ಕನ್ ರಾಜ್ಯಗಳಲ್ಲಿ ಮತ್ತೊಮ್ಮೆ ಅಶಾಂತಿ ತಲೆದೋರಿ ಬಾಲ್ಕನ್ನಲ್ಲಿ ಸಮಸ್ಯೆ ಮತ್ತೆ ಮುಂದುವರಿಯಿತು.
ಈ ಬಾಲ್ಕನ್ ಸಮಸ್ಯೆಯ ಮುಂದುವರೆದ ಭಾಗವಾಗಿ ಬೋಸ್ನಿಯಾದಲ್ಲಿ ಬಿಕ್ಕಟ್ಟು ತಲೆದೋರಿತು. ಅಂದರೆ ಬರ್ಲಿನ್ ಒಪ್ಪಂದದ ಪ್ರಕಾರ ಬೋಸ್ನಿಯಾ ಮತ್ತು ಹರ್ಜಿಗೋವಿನ ರಾಜ್ಯಗಳು ಆಸ್ಟ್ರಿಯಾದ ಆಳ್ವಿಕೆಗೆ ಒಳಪಟ್ಟಿದ್ದುವು. ಯಂಗ್ ಟರ್ಕರ ಕ್ರಾಂತಿಯಿಂದ ಜಾಗೃತನಾದಂತಹ ಆಸ್ಟ್ರಿಯಾದ ಚಕ್ರವರ್ತಿ ಫ್ರಾನ್ಸಿಸ್ ಜೋಸೆಫ್ ತನ್ನ ಹಿಡಿತಕ್ಕೆ ನೀಡಿದ್ದಂತಹ ಬೋಸ್ನಿಯಾ ಮತ್ತು ಹರ್ಜಿಗೋವಿನ ಎನ್ನುವ ಎರಡೂ ಪ್ರಾಂತ್ಯಗಳನ್ನು ವಿಲೀನಗೊಳಿಸಿಬಿಟ್ಟನು. ಆಸ್ಟ್ರಿಯಾದ ಚಕ್ರವರ್ತಿಯ ಈ ವಿಲೀನದ ಘೋಷಣೆಯೇ ಬೋಸ್ನಿಯಾದ ಬಿಕ್ಕಟ್ಟಿಗೆ ಕಾರಣ ಆಯಿತು. ಈ ವಿಲೀನವನ್ನು ಸರ್ಬಿಯಾ, ಬೋಸ್ನಿಯಾ ಮತ್ತು ಮ್ಯಾಂಟೆನೆಗ್ರೋಗಳು ತೀವ್ರವಾಗಿ ವಿರೋಧಿಸಿದುವು, ಖಂಡಿಸಿದುವು. ಆ ನಿಟ್ಟಿನಲ್ಲಿ ಸರ್ಬಿಯಾವು ಸಹಾಯಕ್ಕಾಗಿ ಯುರೋಪಿನ ಎಲ್ಲ ರಾಜ್ಯಗಳಲ್ಲಿ ಮನವಿಯನ್ನು ಮಾಡಿಕೊಂಡಿತು. ಆದರೆ ಯಾವ ರಾಜ್ಯಗಳೂ ಕೂಡ ಈ ಸಹಾಯವನ್ನು ಮಾಡಲು ಮುಂದೆ ಬರಲಿಲ್ಲ. ಆನಂತರ ಆಸ್ಟ್ರಿಯಾ ತನ್ನ ಸೈನ್ಯವನ್ನು ಸರ್ಬಿಯಾದ ಗಡಿಗೆ ಜಮಾಯಿಸಿತು. ತಕ್ಷಣವೇ ರಷ್ಯಾ ಯುದ್ಧ ಮಾಡದಂತೆ ಮನವಿಯನ್ನ ಮಾಡಿಕೊಂಡಿತ್ತು. ಹೀಗಾಗಿ ತಾತ್ಕಾಲಿಕವಾಗಿ ಯುದ್ಧದ ನಿಲುಗಡೆಯಾಯಿತು. ಆದರೆ ಮುಂದೆ ಇದು ಬಾಲ್ಕನ್ ಯುದ್ಧಗಳಿಗೆ ಕಾರಣವಾಯಿತು. ಬಾಲ್ಕನ್ ಯುದ್ಧಗಳನ್ನು ನೋಡ್ಕೊಂಡು ಹೋಗೋಣ. ಬಾಲ್ಕನ್ ಯುದ್ಧಗಳಿಗೆ ಕ್ರಿಸ್ತಶಕ 1908 ಯಂಗ್ ಟರ್ಕರ ಚಳುವಳಿ ನೇರವಾದಂಥ ಪ್ರಭಾವವನ್ನು ಬೀರಿತ್ತು. ಅಂದರೆ ಟರ್ಕರು ಕ್ರೈಸ್ತರ ಮೇಲೆ ನಿರ್ಬಂಧಗಳನ್ನು ಹೇರಿ ಆರ್ಮೇನಿಯನ್ನರು ಮತ್ತು ಮ್ಯಾಸಿಡೋನಿಯನ್ನರನ್ನು ಕೊಲೆಗೈದದ್ದು ಮತ್ತು ಬಾಲ್ಕನ್ ಪರ್ಯಾಯ ದ್ವೀಪದ ಜನರನ್ನು ಚಕಿತಗೊಳಿಸಿತ್ತು, ಆಶ್ಚರ್ಯಗೊಳಿಸಿಬಿಟ್ಟಿತ್ತು. ಹೀಗಾಗಿ ಈ ಎಲ್ಲ ಬಾಲ್ಕನ್ ರಾಜ್ಯಗಳು ಕೂಡ ಒಂದುಗೂಡಿದ್ದುವು. ಟರ್ಕಿಯು ಇಟಲಿಯೊಂದಿಗೆ ಟ್ರಿಪೋಲಿ ಸಮಸ್ಯೆಯಲ್ಲಿ ಕಾದಾಡುತ್ತಿದ್ದ ಸಮಯದಲ್ಲಿಯೇ ಎಲ್ಲ ಬಾಲ್ಕನ್ ರಾಜ್ಯಗಳೂ ಸಹ ಸೇರಿಕೊಂಡು ಬಾಲ್ಕನ್ ಲೀಗ್ ಎನ್ನುವ ಒಂದು ಸಂಘಟನೆಯನ್ನು ಕಟ್ಟಿಕೊಂಡವು. ಮುಂದೆ 1912ನೇ ಇಸ್ವಿನಲ್ಲಿ ಈ ಬಾಲ್ಕನ್ ಲೀಗ್ ಟರ್ಕಿಯ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿತು. ಹೀಗಾಗಿ ಮೊದಲನೇ ಬಾಲ್ಕನ್ ಯುದ್ಧವು 1912ನೇ ಇಸ್ವಿಯಲ್ಲಿ ಆರಂಭವಾಯಿತು. ಈ ಮೊದಲನೆಯ ಬಾಲ್ಕನ್ ಯುದ್ಧದಲ್ಲಿ ಬಾಲ್ಕನ್ ಲೀಗ್ ಟರ್ಕಿಯನ್ನು ಸೋಲಿಸುತ್ತಾ ಮುನ್ನಡೆದದ್ದು ಇಡೀ ಯುರೋಪನ್ನೇ ಆಶ್ಚರ್ಯಗೊಳಿಸಿಬಿಟ್ಟಿತ್ತು. ಈ ಮಧ್ಯೆ ಸರ್ಬಿಯಾ ಟರ್ಕಿಯನ್ನು ಕುಮಾನೋವೋ ಎನ್ನುವ ಯುದ್ಧದಲ್ಲಿ ಸೋಲಿಸಿಬಿಟ್ಟಿತ್ತು. ಮುಂದೆ ಬಲ್ಗೇರಿಯಾ ಕಿರ್ಕಿ, ಕೆಲ್ಲೆಸ್ಸಿ ಮತ್ತು ಲ್ಯೂಂಬರ್ಗ್ ಯುದ್ಧಗಳಲ್ಲಿ ಟರ್ಕಿಯನ್ನು ಮತ್ತೊಮ್ಮೆ ಪರಾಭವಗೊಳಿಸಿಬಿಟ್ಟಿತ್ತು. ಈಗ ಸೋತ ಟರ್ಕಿಯು ಅನ್ಯ ಮಾರ್ಗವಿಲ್ಲದೆ ಶಾಂತಿ ಮಾತುಕತೆಗೆ ಒಪ್ಪಿಕೊಂಡಿತು. ಹೀಗಾಗಿ ಲಂಡನ್ ಒಪ್ಪಂದ ಏರ್ಪಟ್ಟಿತು. ಈ ಲಂಡನ್ ಒಪ್ಪಂದವು ಆ ಬಾಲ್ಕನ್ ಸಮಸ್ಯೆಯನ್ನ, ಪೌರ್ವಾತ್ಯ ಪ್ರಶ್ನೆಯನ್ನ ಪರಿಹಾರ ಮಾಡುವಂತಹ ಇನ್ನೊಂದು ಪ್ರಯತ್ನವನ್ನು ಕೂಡ ಮಾಡಿತ್ತು. ಲಂಡನ್ ಒಪ್ಪಂದದ ಪ್ರಕಾರ ಟರ್ಕಿಯು ಏಜಿಯನ್ ಸಮುದ್ರ ತೀರದ ಎಲ್ಲ ಪ್ರದೇಶಗಳನ್ನು ಈಗ ಕಳೆದುಕೊಂಡಿತು. ಈ ಲಂಡನ್ ಒಪ್ಪಂದದ ಪ್ರಕಾರ ಕ್ರೀಟ್ ಮತ್ತು ಏಜಿಯನ್ ದ್ವೀಪಗಳನ್ನು ಯುರೋಪಿನ ರಾಜ್ಯಗಳ ಅಧೀನಕ್ಕೆ ಒಳಪಡಿಸಲಾಯಿತು. ಇದೇ ಲಂಡನ್ ಒಪ್ಪಂದದ ಪ್ರಕಾರ ಹೊಸದಾದ ಅಲ್ಬೇನಿಯಾ ಎನ್ನುವಂಥ ರಾಜ್ಯವನ್ನು ರಚನೆ ಮಾಡಲಾಯಿತು. ಆದರೆ ಈ ಲಂಡನ್ ಒಪ್ಪಂದದ ಕರಾರುಗಳು ಬಹಳ ಕಾಲ ಉಳಿಯಲಿಲ್ಲ. ಕಾರಣ ಬಾಲ್ಕನ್ ಲೀಗ್ನ ಸದಸ್ಯರುಗಳು ತಾವು ಗಳಿಸಿದ್ದಂಥ ರಾಜ್ಯಗಳನ್ನು ಹಂಚಿಕೊಳ್ಳುವಲ್ಲಿ ಜಗಳ ಆಡಲಾರಂಭಿಸಿದವು. ಹೀಗಾಗಿ ತತ್ಕ್ಷಣವೇ ಎರಡನೇ ಬಾಲ್ಕನ್ ಯುದ್ಧವು ಆರಂಭವಾಯಿತು. ಈ ಎರಡನೇ ಬಾಲ್ಕನ್ ಯುದ್ಧದ ಕಾರಣಗಳನ್ನು ನೋಡುವುದಾದರೆ, ಮೊದಲನೇದಾಗಿ ಸರ್ಬಿಯಾ ಮತ್ತು ಬಲ್ಗೇರಿಯಾಗಳು ತಮ್ಮ ಪ್ರಭಾವ ವಲಯಗಳ ಬಗ್ಗೆ ಜಗಳವನ್ನು ಆರಂಭ ಮಾಡಿದ್ವು. ಇದು ಎರಡನೇ ಬಾಲ್ಕನ್ ಯುದ್ಧಕ್ಕೆ ಮೂಲ ಕಾರಣ. ನಂತರ ಬಲ್ಗೇರಿಯಾ ಮ್ಯಾಸಿಡೋನಿಯಾದತ್ತ ಗಮನವನ್ನು ಹರಿಸಿ ಅದನ್ನು ಕಬಳಿಸುವಂತಹ ಪ್ರಯತ್ನ ಮಾಡಿದ್ದು ಮತ್ತೊಂದು ಕಾರಣ ಆಗಿತ್ತದು. ಮುಂದೆ ಸರ್ಬಿಯಾ ಸಮುದ್ರ ತೀರವನ್ನು ತಾನು ಪಡೆದುಕೊಳ್ಳಲು ತನ್ನ ಆತುರತೆಯನ್ನು ವ್ಯಕ್ತಪಡಿಸಿತು. ಇದು ಇನ್ನೂ ಒಂದು ಕಾರಣ ಆಗಿತ್ತು. 1913ನೇ ಇಸ್ವಿಯಲ್ಲಿ ಬಲ್ಗೇರಿಯಾದ ಸೈನ್ಯಗಳು ಸರ್ಬಿಯಾ ಮತ್ತು ಗ್ರೀಕ್ನ ಮೇಲೆ ದಾಳಿಯನ್ನು ಆರಂಭ ಮಾಡಿದ್ವು.
ಜೊತೆಗೆ ರುಮೇನಿಯಾ, ಮ್ಯಾಂಟನಿಗ್ರೋಗಳು ಬಲ್ಗೇರಿಯಾದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದ್ವು. ಹಾಗಾಗಿ ಒಂಟಿಯಾದಂಥ ಬಲ್ಗೇರಿಯಾ ಹೆಚ್ಚು ಸಮಯ ಯುದ್ಧವನ್ನು ಮುಂದುವರಿಸಲು ಆಗದೆಯೇ ಶರಣಾಗಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿತು. ಹೀಗಾಗಿ ಎರಡನೇ ಬಾಲ್ಕನ್ ಯುದ್ಧವು ಮುಕ್ತಾಯವಾಗಿ ಬುಕಾರೆಸ್ಟ್ ಅಥವಾ ಬುಚಾರೆಸ್ಟ್ ಎನ್ನುವ ಒಪ್ಪಂದ 1913ನೇ ಇಸ್ವಿಯಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಎರಡನೇ ಬಾಲ್ಕನ್ ಯುದ್ಧವನ್ನು ಮುಕ್ತಾಯಗೊಳಿಸಿದಂತಹ ಈ ಬುಕಾರೆಸ್ಟ್ ಅಥವಾ ಬುಚಾರೆಸ್ಟ್ ಒಪ್ಪಂದದ ಪ್ರಕಾರ ಬಲ್ಗೇರಿಯಾ ತನ್ನ ಶತ್ರುಗಳಿಗೆ ವಿಶಾಲವಾದಂಥ ಪ್ರದೇಶಗಳನ್ನು ಬಿಟ್ಟುಕೊಟ್ಟಿತು. ಈ ನಿಟ್ಟಿನಲ್ಲಿ ಟರ್ಕಿಗೆ ಅಡ್ರಿನೋಪೋಲ್ ಎನ್ನುವಂಥ ಪ್ರಾಂತ್ಯ ದೊರೆಯಿತು. ಈ ಒಪ್ಪಂದ 1913ನೇ ಇಸ್ವಿಯಲ್ಲಿ ಅಸ್ತಿತ್ವಕ್ಕೆ ಬಂತು. ಇದೂ ಕೂಡ ಬಾಲ್ಕನ್ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ. ಅಂದರೆ ಎರಡನೇ ಬಾಲ್ಕನ್ ಯುದ್ಧವನ್ನು ಮುಕ್ತಾಯಗೊಳಿಸಿದಂತಹ ಬುಕಾರೆಸ್ಟ್ ಒಪ್ಪಂದ ಕೂಡ ಬಾಲ್ಕನ್ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ. ಹೀಗಾಗಿ ಬಾಲ್ಕನ್ ಸಮಸ್ಯೆ ಮುಂದುವರಿದು ಮೊದಲನೇ ಮಹಾಯುದ್ಧದಲ್ಲಿ ವಿಲೀನವಾಗಿ ಹೋಯಿತು. ಅಂದರೆ ಪೌರ್ವಾತ್ಯ ಸಮಸ್ಯೆ ಪರಿಹಾರವನ್ನು ಕಾಣದೆಯೇ ಮೊದಲ ಮಹಾಯುದ್ಧದಲ್ಲಿ ವಿಲೀನವಾಯಿತು. ಆನಂತರ ಮುಂದುವರೆದುಕೊಂಡು ಹೋಗಿ ಇವತ್ತು ಕೂಡ ಅಶಾಂತಿಯ ಬೀಡಾಗಿಯೇ ಮಾರ್ಪಟ್ಟಿದೆ ಆ ಪ್ರದೇಶ. ಸಂಪೂರ್ಣವಾದಂಥ ಶಾಂತಿಯನ್ನು ಅಲ್ಲಿ ಕಾಣಲು ಆಗಿಲ್ಲ. ಹಾಗಾಗಿ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಬಹಳ ಗೊಂದಲಾದಂತಹ ಗೋಜಲಾದಂತಹ ಸಮಸ್ಯೆಯಾಗಿ ಈ ಬಾಲ್ಕನ್ ಸಮಸ್ಯೆ ಅಥವಾ ಪೌರಾತ್ಯ ಪ್ರಶ್ನೆ ಇನ್ನೂ ಸ್ವಲ್ಪ ಮಟ್ಟಿಗೆ ಪ್ರಶ್ನೆಯಾಗಿಯೇ ಉಳಿದು ಬಂದಿದೆ. ಇದೆಲ್ಲವನ್ನು ಸೇರಿಸಿ ನಾವು ಪೌರ್ವಾತ್ಯ ಪ್ರಶ್ನೆ ಅಥವಾ ಬಾಲ್ಕನ್ ಸಮಸ್ಯೆ ಅಂತ ಹೇಳ್ತಾ ಇದ್ದೇವೆ. ಇದನ್ನು ಸ್ವಲ್ಪ ಸರಳವಾಗಿ ಹಾಗೂ ಸಂಕ್ಷೇಪವಾಗಿ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಇದರಲ್ಲಿ ನಿಮಗೇನಾದರೂ ಸಹ ಗೊಂದಲಗಳಿದ್ದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಇತಿಹಾಸಕ್ತರೆ, ಇದರಲ್ಲಿ ನಾನು ನಿಮಗೆ ನನ್ನ ಮೊಬೈಲ್ ನಂಬರನ್ನು ಕೊಟ್ಟಿದ್ದೇನೆ. ಅದಕ್ಕೆ ನೀವು ಒಂದು ಕಾಲ್ ಮಾಡ್ಬೋದು ಅಥವಾ ಒಂದು ಮೆಸೇಜನ್ನು ಹಾಕಿದರೆ ನಾನು ಆ ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸವನ್ನು ಮಾಡ್ತೇನೆ. ಇಷ್ಟೆಲ್ಲವನ್ನು ಸೇರಿಸಿ ಪೌರ್ವಾತ್ಯ ಪ್ರಶ್ನೆ ಎನ್ನುವ ಒಂದು ಟಾಪಿಕನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.